ಬಳ್ಳಾರಿ ಗಲಾಟೆ ವಿಚಾರ ಸಂಬಂಧ ಗಣಿನಾಡಿನಲ್ಲಿ ಕೇಸರಿ ನಾಯಕರು ಕಹಳೆ ಮೊಳಗಿಸಿದ್ದಾರೆ. ಇವತ್ತು ರೆಡ್ಡಿ ಅವರ ನಿವಾಸದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸುದ್ದಿಗೋಷ್ಠಿ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿ ಸಾವಿರ ಜನರನ್ನ ಕರ್ಕೊಂಡು ಬರ್ತಾರೆ. ಅಲ್ಲಿಗೆ ರೌಡಿಗಳನ್ನ ಸರ್ಕಾರವೇ ಕರ್ಕೊಂಡು ಬಂದಿದೆ. ಅಕಸ್ಮಾತ್ ಅವತ್ತೇನಾದ್ರೂ ರಾಮುಲು ಬಂದಿಲ್ಲ ಅಂದಿದ್ದಿದ್ರೆ ಮತ್ತಷ್ಟು ಗಲಭೆ ಆಗ್ತಾ ಇತ್ತೋ ಏನೋ. ಬಳ್ಳಾರಿ ರಿಪಬ್ಲಿಕ್ ಅಂತಂದ್ರಿ, ನೀವು ಗುಂಡಿನ ಬಳ್ಳಾರಿ ಮಾಡಿದ್ರಿ. ಪಂಚೆ ಕಟ್ಟಿ ಪಾದಯಾತ್ರೆ ಮಾಡಿ ಏನ್ ಸಂದೇಶ ಕೊಟ್ಟಿದ್ದೀರಿ? ಒಬ್ಬ ಶಾಸಕ ಗುಂಡಾಗಳನ್ನ ಕರ್ಕೊಂಡು MLA ಮನೆಗೆ ಫೈರಿಂಗ್ ಮಾಡ್ತಾರೆ ಅಂದ್ರೆ ಏನರ್ಥ ಅಂತ ವಾಗ್ದಾಳಿ ನಡೆಸಿದ್ರು. ಮಾಫಿಯಾಗಳ ಜೊತೆ ಸೇರ್ಕೊಂಡಿದ್ದಾರೆ. ಇವತ್ತಿಲ್ಲಿ ನಡೆದಂತ ಘಟನೆ ಯಾರೋ ಭರತ್ ರೆಡ್ಡಿ ಅವನಿಗೆ ಇಲ್ಲಿ ನಿಮ್ಮ FIR ಅಲ್ಲೇ ಇದೆ. ಈ FIR ಅಲ್ಲಿ 1000 ಜನನ್ನ ಕರ್ಕೊಂಡು ಸರ್ಕಲ್ ಇಂದ ಇಲ್ಲಿಗೆ ಬಂದಿದ್ದಾರೆ. ಪೊಲೀಸ್ FIR ಅಲ್ಲಿ ಇದೆ ಸುಮೋಟೋ ಕೇಸ್. ರೌಡಿಗಳನ್ನ ಕರ್ಕೊಂಡು MLAನ ಕೊಲೆ ಮಾಡುವಂತ ಪ್ರಯತ್ನಕ್ಕೆ ಪೊಲೀಸರೇ ಬೆಂಬಲ ಕೊಟ್ಟಿರುವಂಥದ್ದು. ಇದು ಸರ್ಕಾರಕ್ಕೆ ಒಂದು ರೀತಿ ಮಾನ ಮರ್ಯಾದೆ ಇಲ್ಲ. ಈ ಸರ್ಕಾರಕ್ಕೆ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ನಾವು ಯಾವುದೇ 21ನೇ ಸೆಂಚುರಿಯಲ್ಲಿ ಇದ್ದೀರಿ. ನಾವು ಇನ್ನೂ ಕೂಡ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ, ಪೊಲೀಸ್ ಅಧಿಕಾರಿಗಳ ಮಾತುಗಳು ಏನು ರಾಜಾರೋಷವಾಗಿ ಬಂದು ಮಾತಾಡ್ತಾ ಇದ್ದಾರೆ. ಅಪರಾಧಿ ಯಾರು ಅಂತ ಗೊತ್ತಿಲ್ಲ.